ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುನಾಥ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಈಗ ಇನ್ಸ್ಟೆಂಟ್ ಗೀಸರ್ನ ಯಾವ ರೀತಿಯಾಗಿ ರಿಪೇರಿ ಹಾಗೂ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ರಿಪೇರಿ ಮಾಡೋದು ಅಂತೇಳಿ. ಸೊ ಇದನ್ನು ನಾವು ಮೊದಲನೇದಾಗಿ ಬಿಚ್ಕೊಳ್ಳೋಣ. ಸೊ ಬಿಚ್ಕೊಳ್ಳೋಕ್ಕೆ ನಮಗಿಲ್ಲ ಬೇಕಾಗಿರೋದು ಟೂಲ್ಸು, ಒಂದು ಸ್ಕ್ರೂ ಡ್ರೈವರು, ಒಂದು ಸ್ಕ್ರೂ ಡ್ರೈವರು, 8-9 ಸ್ಪ್ಯಾನರ್ ಬೇಕು, ಸೆಟ್ ಸ್ಪ್ಯಾನರ್ ಬೇಕು. ಸೊ ಈಗ ನಾನು ಇದನ್ನು ಬಿಚ್ತೀನಿ, ಒಂದೊಂದಾಗಿ ಏನಾಗಿದೆ ಪ್ರಾಬ್ಲಮ್ ಚೆಕ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬಿಚ್ಚಿದ್ದೀನಿ, ನೋಡ್ತಾ ಇರ್ಬೋದು ನಿಮ್ಗೆ ಹೇಳಿದ್ದೆ 2 ಇನ್ಲೆಟ್ ಪೈಪ್ಸ್ ಇದೆ ಅಂತ ಹೇಳ್ಬಿಟ್ಟು, ಔಟ್ಲೆಟ್ ಇನ್ಲೆಟ್ಟು. ಸೊ ಇದರಲ್ಲಿ ಈ ಕಂಪ್ನಿಲಿ ಯಾವ ರೀತಿ ಕೊಟ್ಟಿದ್ದಾನಪ್ಪ ಅಂದರೆ ಕನ್ಸಿಡರೇಷನ್ ಇಲ್ಲ, ಇದೇ ಔಟ್ಲೆಟ್ ಆಗಬೇಕು ಇದೇ ಇನ್ಲೆಟ್ ಆಗಬೇಕಂತೇಳಿ. ಇಲ್ಲಿ ಬೋತ್ ಆರ್ ಸೇಮ್, ಎರಡು ಸೇಮ್ ಇದೆ ಪೈಪು. ನೋಡ್ತಾ ಇರ್ಬೋದು ನೀವು, ಏನು ಬಾಡಿ ಇದೆಯಲ್ಲ, ಬಾಡಿಯಿಂದ ಮಿನಿಮಮ್ಮು ಇಲ್ಲಿ ನೋಡಿರಿ, ಮಿನಿಮಮ್ಮು 1 ಇಂಚ್ ಅಷ್ಟೇ ಕಮ್ಮಿ ಇದೆ ಹೈಟು. ಸೊ ನಿಮಗೆ ಕಾಯಿಲ್ ಫುಲ್ ಫಿಲ್ ಆಗಿ ಕಾಯಿಲ್ನಲ್ಲಿ ಹೀಟ್ ಆದಮೇಲೆ ನಿಮಗೆ ವಾಟರ್ ಔಟ್ಪುಟ್ ಆಗುತ್ತೆ. ಸೊ ಇದರ ಬಾಡಿ ಸಿಸ್ಟಮ್ ಇಲ್ಲಿ ನಮಗೆ ಕಾಯಿಲ್ ಇದೆ ಫ್ರೆಂಡ್ಸ್. ಸೊ ಈಗ ನಾವು ಸ್ಕ್ರೂ ಬಿಚ್ಚಿದ್ದೀವಿ. ಡೈರೆಕ್ಟ್ ಯಾವ ರೀತಿ ಕೊಟ್ಟಿದ್ದಾನಂದರೆ ಕಪ್ಲಿಂಗ್ ಇದೆ ಫ್ರೆಂಡ್ಸ್, ಇದರೊಳಗೆ ಸ್ಕ್ರೂ ವಿತ್ ಬಾಕ್ಸ್ ಕಪ್ಲಿಂಗ್ ಇದೆ. ಇದನ್ನು ಪೂರ್ತಿ ಟೋಟಲ್ ಆಗಿ ಸೈಡ್ ಸ್ಕ್ರೂ ಎಲ್ಲ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸೆಟ್ ಓಪನ್ ಆಗುತ್ತೆ. ಸೊ ಸೆಟ್ ಓಪನ್ ಆಗಿದ ತಕ್ಷಣ ಈಗ ನಾವು ಕನೆಕ್ಷನ್ನ ಚೆಕ್ ಮಾಡೋಣ ಫಸ್ಟ್ ಆಫ್ ಆಲು. ಸೊ ನಾವು ಫಸ್ಟು ಈಗ ಕನೆಕ್ಷನ್ನ ಫಸ್ಟು ಏನೇನಾಗಿದೆ ಅಂಥೇಳಿ ಫಸ್ಟು ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಮೇಲೇ ಕಾಣಿಸ್ತಾ ಇದೆ MCB ಶಾರ್ಟ್ ಆಗಿದೆ, ಇಲ್ಲಿ ಶಾರ್ಟ್ ಆಗಿದೆ. ಯಾವ ರೀತಿ ಪರ್ಪಸ್ ಅಪ್ಪ ಅಂತಂದರೆ ಲೋಡ್ಗೆ ಶಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇನ್ಲೆಟ್ ಏನಿದೆ ಕೇಬಲ್ 3 ಪಿನ್ ಟಾಪಿಂದ ಬಂದಿರತಕ್ಕಂಥ ಇನ್ಲೆಟ್ ವೈರು ಮೆಲ್ಟ್ ಆಗಿ ಕಟ್ ಆಗಿದೆ ಲೋಡ್ಗೆ. ಸೊ ಇಲ್ಲಿ ನಮಗೆ ಬಸ್ಟ್ ಆಗಿದೆ, MCB ಹೋಗಿದೆ. ಸೊ ಬಸ್ಟ್ ಯಾವ ರೀತಿ ಆಗಿದೆಪ್ಪ ಅಂತಂದರೆ ಟೆಂಪ್ರೇಚರ್ ಸೆನ್ಸರ್ ಫ್ರೆಂಡ್ಸ್, ಇದರೊಳಗೆ ಟೆಂಪ್ರೇಚರ್ ಸೆನ್ಸರ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ರಾಡು, ಇದು ಟೆಂಪ್ರೇಚರ್ ಸೆನ್ಸರ್ ಇರುತ್ತೆ ಈ ರಾಡ್ ಒಳಗಡೆ. ತೋರಿಸ್ತೀನಿ ನಿಮಗಿಲ್ಲಿ. ಸೊ ನೋಡ್ತಾ ಇರ್ಬೋದು, ಈ ಪೈಪ್ ಇದೆಯಲ್ಲ, ಈ ಪೈಪ್ ಒಳಗೆ ಇದೆಲ್ಲ ಬ್ಲ್ಯಾಕ್ ವೈರ್ ಅದರದೇ. ಈ ಟೆಂಪ್ರೇಚರ್ ಸೆನ್ಸರ್ಗೆ ಸೀರೀಸ್ ಕನೆಕ್ಷನ್ ಇರುತ್ತೆ, MCBಯಿಂದ ಇನ್ನಾಗಿ ಔಟಾಗಿ ಆಮೇಲೆ ಕಾಯಿಲ್ ಒಳಗಡೆ ಕನೆಕ್ಷನ್ ಹೋಗುತ್ತೆ. ಸೊ ಈ ಸೆನ್ಸರ್ಗೆ ಸೆನ್ಸರ್ ಇರುತ್ತೆ ಒಳಗಡೆ. ಸೊ ಈ ಸೆನ್ಸರ್ಗೆ ಕೇಬಲ್ ಇದು ಟೆಂಪ್ರೇಚರ್ ಸೆನ್ಸರ್ದು, ನೋಡ್ತಾ ಇರ್ಬೋದಾ, ಒಳಗಡೆ ಸೆನ್ಸರ್ ಇದೆ. ಈಗ ನಿಮಗೆ ಯಾವ ರೀತಿ ಯಾವುದನ್ನು ಚೆಕ್ ಮಾಡ್ಕೋಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ನಾವೀಗ ಟೆಂಪರೇಚರ್ ಸೆನ್ಸರ್ನ, ಕಾಯಿಲ್ನ, MCB, ಕೇಬಲ್ ಎಲ್ಲ ಫಸ್ಟು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಯಾವ ಇದಾವೆ ಎಲ್ಲದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಒಂದೊಂದು ಈಗ ನಾನು ಚೆಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಮೊದಲು ಚೆಕ್ ಮಾಡ್ಬೇಕಾದ್ರೆ ನಾನಿಲ್ಲಿ ಸೀರೀಸ್ ಟೆಸ್ಟ್ ಲ್ಯಾಪಿಂದ ಚೆಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಸೀರೀಸ್ ಬೋರ್ಡ್ ಇದ್ದರೆ ನಿಮ್ಗೆ ಈಸಿ ಆಗುತ್ತೆ ಚೆಕ್ ಮಾಡೋಕ್ಕೆ. ಸೊ ಆಲ್ಮೋಸ್ಟ್ ಭಾಳ ಜನ ಕೇಳ್ತಾರೆ, ಸರ್ ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ. ಯಾವುದೇ ರೀತಿ ಪ್ಯಾರಲಲ್ಲಿ ಚೆಕ್ ಮಾಡಬಾರ್ದು. ಯಾವುದೇ ಎಕ್ವಿಪ್ಮೆಂಟ್ ರಿಪೇರಿ ಆದರೆ ನಾವು ಸೀರೀಸ್ ಟೆಸ್ಟ್ ಲ್ಯಾಂಪಿಂದ ಚೆಕ್ ಮಾಡಬೇಕು. ಯಾಕಂದರೆ ಸೀರೀಸ್ ಟೆಸ್ಟ್ ಲ್ಯಾಂಪಲ್ಲಿ ಕಂಟಿನ್ಯೂಟಿ ಇರುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಈಗ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ನಾನು ಸೀರೀಸಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಬಿಡ್ತೀನಿ ನಿಮಗೆ. ಸೊ ಈಗ ಸೀರೀಸ್ ಟೆಸ್ಟ್ ಲ್ಯಾಂಪಲ್ಲಿ ಫಸ್ಟು ಕಾಯಿಲ್ ಚೆಕ್ ಮಾಡಬೇಕು. ಕಾಯಿಲ್ನ ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂತಂದರೆ, ಸೊ ಫಸ್ಟು ನಾವು ಕಾಯಿಲ್ನ ಸೀರೀಸ್ ಟೆಸ್ಟ್ ಲ್ಯಾಂಪ್ನ 2 ಟರ್ಮಿನಲ್ನ ಕಾಯಿಲ್ನ 2 ಲೀಡಿಗೆ ಇಡಬೇಕು. ಸೊ ಇಲ್ಲಿ ನಮಗೆ ಬ್ಲಿಂಕ್ ಆಗ್ತಾ ಇದೆ. ಎರಡನೇ ಸ್ಟೆಪ್ಪು, ಕಾಯಿಲ್ನ ಒಂದು ಟರ್ಮಿನಲ್ ಇಟ್ಟು ಬಾಡಿ ಟಚ್ ಮಾಡಬೇಕು. ಬಾಡಿ ಟಚ್ ಮಾಡಿದ್ರೆ ಕಾಯಿಲ್ ಬಾಡಿಗೆ ಯಾವುದೇ ರೀತಿ ಶಾರ್ಟ್ ಬರಬಾರ್ದು, ಅಂದರೆ ಸಪ್ಲೈ ಕನೆಕ್ಟ್ ಆಗಬಾರ್ದು. ಕಾಯಿಲ್ ಬಾಡಿಗೆ ಸಪ್ಲೈ ಕನೆಕ್ಟ್ ಆದರೆ ಕಾಯಿಲ್ ಶಾರ್ಟ್ ಅಂತ. ಸೊ ಶಾರ್ಟ್ನ ಇನ್ನೊಂದು ರೀತಿ ಕೂಡ ಚೆಕ್ ಮಾಡ್ಬೋದು. ಸೊ ಈಗ 2 ಕಾಯಿಲ್ ಟರ್ಮಿನಲ್ ಆಗಿಟ್ಟು ಸ್ಟೆಪ್ 1, 2 ಕಾಯಿಲ್ನ ಟರ್ಮಿನಲ್ ಇಟ್ಟು ಚೆಕ್ ಮಾಡ್ತೀವಿ. ಒಂದು ಟರ್ಮಿನಲ್ ಇಟ್ಟು ಬಾಡಿ ಇಡಬೇಕು, ಆಮೇಲೆ ಇನ್ನೊಂದು ಟರ್ಮಿನಲ್ ಇಟ್ಟು ಕೂಡ ಸೇಮ್ ಚೆಕ್ ಮಾಡ್ಕೋಬೇಕು. ಸೊ ಇದು ಚೆಕ್ ಆಯಿತು. ಕಾಯಿಲ್ ಕಂಪ್ಲೀಟ್ ಬಾಡಿ ಯಾವ ರೀತಿ ಚೆಕ್ ಮಾಡೋದಪ್ಪ ಅಂತಂದರೆ ಈ ರೀತಿ ಬ್ಲಿಂಕ್ ಆಗಬೇಕು. ಈ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ ಲೀಡ್ನ, ಈ ರೀತಿ ಕಾಯಿಲ್ ಬಾಡಿಗೆ 2 ವೈರ್ನು ಬಾಡಿ ಟಚ್ ಮಾಡಿದಾಗ ಸಪ್ಲೈ ಇಂಡಿಕೇಶನ್ ಆಗಬೇಕು ನಮಗೆ. ಸೊ ಬಾಡಿಗಿಟ್ಟು ಕಾಯಿಲ್ನ ಟರ್ಮಿನಲ್ ಲೀಡ್ಗಿಟ್ರೆ 2 ಟರ್ಮಿನಲ್ ಲೀಡ್ಗೆ ಒಂದು ಬಾಡಿ ಟಚ್ ಮಾಡಿ 2 ಟರ್ಮಿನಲ್ ಲೀಡ್ಗೆ ಕಾಯಿಲ್ ಟರ್ಮಿನಲ್ ಲೀಡ್ಗೆ ಟಚ್ ಮಾಡಿದ್ರೆ ಸಪ್ಲೈ ಬರಬಾರ್ದು. ಸಪ್ಲೈ ಬಂದರೆ ಕಾಯಿಲ್ ಶಾರ್ಟ್ ಅಂತ ಅರ್ಥ. ಅಂದರೆ ಇಲ್ಲಿ ನಾವು ತಿಳ್ಕೊಬೇಕು ನಮಗೆ ಕಾಯಿಲ್ ಓಕೆ ಇದೆ ಅಂತ. ಕಾಯಿಲ್ನಾಗಿ ಚೆಕ್ ಮಾಡಿದೆ, 2 ಟರ್ಮಿನಲ್ ಇಟ್ಟರೆ ಬ್ಲಿಂಕ್ ಆಗಿತ್ತು, ಬಾಡಿ ಟಚ್ ಮಾಡಿದ್ರೆ ಇಲ್ಲ, ನಮಗೆ ಇಲ್ಲಿ ಗ್ರೌಂಡ್ ಇಲ್ಲ. ನಿಮಗೆ ಕಾಯಿಲ್ ಫೇಲ್ ಇದ್ದರೆ ಆಟೋಮೆಟಿಕ್ ಬಾಡಿ ಗ್ರೌಂಡ್ ತೋರಿಸುತ್ತೆ. ಗ್ರೌಂಡ್ ತೋರಿಸಿದ್ರೆ ನಿಮಗೆ ಕಾಯಿಲ್ ಫೇಲ್ ಅಂತ ಅರ್ಥ. ಸೊ ಈಗ ನಾವು ಕಾಯಿಲ್ ಚೆಕ್ ಮಾಡಿದ್ದಾಯಿತು. ಈಗ ಕೇಬಲ್ ಚೆಕ್ ಮಾಡಬೇಕು. ಇಲ್ಲಿ 3 ಪಿನ್ ಟಾಪ್ ಇದೆ, ಈ ಟಾಪ್ನ ಲೀಡ್ಗೆ ಇಟ್ಟು ಚೆಕ್ ಮಾಡ್ತೀನಿ ನಾನು. ಸೊ ಈಗ ಲೀಡ್ನ ಚೆಕ್ ಮಾಡ್ತೀನಿ.
ಈಗ ಅದನ್ನು ಹತ್ತಿರದಲ್ಲಿ ಇಡ್ತೀನಿ ನಿಮ್ಗೆ ಕಾಣಿಸೋ ರೀತಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ಫಸ್ಟ್ ಅರ್ಥನ ಚೆಕ್ ಮಾಡ್ತೀನಿ. ಅರ್ತ್ ಟರ್ಮಿನಲ್ಲು ಬಾಡಿಗೆ ಅರ್ತ್ ಓಕೆ ಇದೆ ಫ್ರೆಂಡ್. ಇದು ಅರ್ತ್ ಟರ್ಮಿನಲ್ ಬಾಡಿ ಅರ್ತು ಕಾಯಿಲ್ ಅರ್ತು ಬ್ಲಿಂಕ್ ಆಗಬೇಕು, ಕರೆಕ್ಟ್ ಇದೆ ಅರ್ತು. ಸೊ ಈಗ 1 ಟರ್ಮಿನಲ್ಲು ಫೇಸು ಓಕೆ ಇದೆ. ಇಲ್ಲಿ ಲೀಡು ಬ್ಲಿಂಕ್ ಆಗ್ತಾಯಿದೆ. ನ್ಯೂಟ್ರಲ್ ಆಲ್ರೆಡಿ ಕಾಯಿಲ್ ಟಚ್ ಆಗಿದೆ, ಬಿಟ್ಟಿಲ್ಲ. ನ್ಯೂಟ್ರಲ್ ತೋರಿಸ್ತಾ ಇದೆ, ನೋಡ್ತಾ ಇಲ್ಲ ಫ್ರೆಂಡ್ಸ್, ನ್ಯೂಟ್ರಲ್ ಟು ನ್ಯೂಟ್ರಲ್ ತೋರಿಸ್ತಾ ಇದೆ. ಸೊ ನಮಗೆ ಇಲ್ಲಿ ಕೇಬಲ್ಲು ಓಕೆ ಇದೆ ಅಂದಂಗಾಯಿತು. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಸೆನ್ಸರ್ ಚೆಕ್ ಮಾಡಬೇಕು, ಟೆಂಪರೇಚರ್ ಸೆನ್ಸರ್ ಚೆಕ್ ಮಾಡಬೇಕು. ಟೆಂಪರೇಚರ್ ಸೆನ್ಸರ್ನ ಸೆನ್ಸರ್ ಕನೆಕ್ಟಿವಿಟಿ ಅಂತಾರೆ, ಇದನ್ನು ಸೀರೀಸ್ ಒಳಗಡೆ ಇರುತ್ತೆ. ಇದು ಸೆನ್ಸರ್ದು ಕನೆಕ್ಟಿವಿಟಿ ಕಿಟ್ ಇದು. ಈ ಕಿಟ್ಟು ನಮಗೆ ಓಕೆ ಇರಬೇಕು. ಸೊ ಕಿಟ್ಟಿಗೆ 2 ಟರ್ಮಿನಲ್ಸ್ ಇದೆ. ನಾವು ಈ 2 ಟರ್ಮಿನಲ್ಸ್ಗೆ 2 ಸೀರೀಸ್ ವೈರ್ನ ಕನೆಕ್ಟ್ ಮಾಡಿ ಚೆಕ್ ಮಾಡಬೇಕು. ಸೊ ಓಕೆ ಇದ್ದರೆ ಇದು ಬ್ಲಿಂಕ್ ಆಗುತ್ತೆ ನಮಗೆ. ಸೊ ಬ್ಲಿಂಕ್ ಆಗ್ತಾಯಿದೆ, ನೋಡ್ತಾರೆ ಫ್ರೆಂಡ್ಸ್, ಕಾಯಿಲ್ ಓಕೆ ಇದೆ. ಸೊ ನಾವೀಗ ಕಂಪ್ಲೀಟಾಗಿ ಚೆಕ್ ಮಾಡಿದ್ದಾಯಿತು. ಸೊ ನಮಗೆ ಇದರಲ್ಲಿ ನಾವು ಕಂಪ್ಲೀಟಾಗಿ ಏನಿದೆ ಎಲ್ಲ ಟರ್ಮಿನಲ್ಸ್ನ ಚೆಕ್ ಮಾಡಿದ್ವಿ. ಸೊ MCB ಬಸ್ಟ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಕೆಲವರಿಗೆ ಡೌಟ್ ಇರುತ್ತೆ ಅದನ್ನ ಯಾಕೆ ಚೆಕ್ ಮಾಡಿದೆ ಅಂತ ಹೇಳ್ಬಿಟ್ಟು, ಅದು ಕೂಡ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. MCB 2 ಟರ್ಮಿನಲ್ಗೆ ಇಡ್ತೀನಿ. ಈಗ ಕನೆಕ್ಟಿವಿಟಿ ಇಲ್ಲ, MCBಗೆ ಹಾಕಿದ್ರೆ ಕನೆಕ್ಷನ್ ಇಲ್ಲ. ಸೊ MCB ಆಫು ಆನು 2 ಟರ್ಮಿನಲ್ ಒಳಗೆ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲೇನಪ್ಪ ಅಂದರೆ MCB ಆಫ್ ಆಗಿದೆ. ಈಗ MCB ಕೆಳಗಡೆ ಆಗಿದೆ. MCBನ ಮೇಲೆ ಮಾಡಿ ಕೂಡ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. MCB ಲೋಡ್ಗೆ ಶಾರ್ಟ್ ಆಗಿದೆ ಇದು. ಸೊ ಲೋಡು ಪ್ರಾಬ್ಲಮ್ ಆಗಿ ಶಾರ್ಟ್ ಆಗಿರೋದು MCB ಇದು. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೂರ್ತಿ ಮೆಲ್ಟ್ ಆಗಿದೆ. ಸೊ ಈಗ ನಾನು MCBನ ಆನ್ ಮಾಡಿದ್ದೀನಿ. MCB ಆನ್ ಮಾಡಿ 2 ಕನೆಕ್ಟಿವಿಟಿ ನೋಡ್ತಾ ಇದ್ರಾ, ಸ್ಪಾರ್ಕ್ ಆಗ್ತಾಯಿದೆ, ಕಂಪ್ಲೀಟ್ ಸ್ಪಾರ್ಕ್ ಆಗ್ತಾಯಿದೆ. MCB ಹೋಗಿದೆ. ಸೊ ಇಲ್ಲಿ ನೀವು ಸ್ಪಾರ್ಕ್ ನೋಡ್ಬೋದು ಕಂಪ್ಲೀಟಾಗಿ, ಅಂದರೆ ಕನೆಕ್ಟಿವಿಟಿ ಇದೆ, ಬಟ್ ಆದರೆ ಒಳಗಡೆ MCB ಕಾಯಿಲ್ ಶಾರ್ಟ್ ಆಗಿದೆ. ಸೊ ಈಗ ನಾವು ಈ MCBನ ಚೇಂಜ್ ಮಾಡ್ಕೋಬೇಕು. ಇದರೊಳಗಡೆ ಕೊಟ್ಟಿರೋದು ಮಾಡ್ಲರ್ MCB. ಇದು ಮಾಡ್ಲರ್ MCB ಫ್ರೆಂಡ್ಸ್. ಇದು ಎಲ್ಲ ಫಸ್ಟ್ ಬರ್ತಿರ್ಲಿಲ್ಲ, ಫಸ್ಟ್ ಬರ್ತಾ ಇನ್ಸ್ಟಂಟ್ ಗೀಸರ್ಸಲ್ಲಿ ಇಲ್ಲ. ಈಗ ಬರ್ತಾ ಇರೋ ಇನ್ಸ್ಟಂಟ್ ಗೀಸರ್ ಒಳಗಡೆ ಕಂಟ್ರೋಲಿಂಗ್ಗೆ, ಸರ್ಕ್ಯೂಟ್ ಸಿಸ್ಟಮ್ ಕಂಟ್ರೋಲಿಂಗ್ಗೆ MCB ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸು. ಸೊ ಈ MCB ಯಾವ ರೀತಿಯಪ್ಪ ಅಂತಂದರೆ, MCB ತೆಗೆಯೋದಕ್ಕೆ ಒಳಗಡೆ ಲಾಕ್ ಇದೆ, ಲಾಕ್ ಸಿಸ್ಟಮ್ ಇದೆ 2 ಸೈಡು. ನೀವು ಈ ಲಾಕ್ನ ಒಳಗಡೆಗೆ ಪ್ರೆಸ್ ಮಾಡಿದ್ರೆ, ಸೊ ನೀವು ಟೆಸ್ಟರ್ನ ಯೂಸ್ ಮಾಡಿ ಈ ಲಾಕ್ನ ಈ ರೀತಿ ಪ್ರೆಸ್ ಮಾಡಿದ್ರೆ MCB ಹೊರಗಡೆ ಬರುತ್ತೆ. ಸೊ ಇಲ್ಲಿ MCB ತಗೊಂಡ್ವಿ. ಈಗ MCB ತೆಗ್ದಿದ್ದೀನಿ ಫ್ರೆಂಡ್ಸ್. ಈ ಒಂದು MCB ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇದ್ರ ಮೇಲೆ ಬರೆದಿದೆ, ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದು. 20 ಆಮ್ಸ್ MCB ಇದು 3000 ಅಂಪಿಯರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅಂಪಿಯರ್ಸ್ನ ಮೆನ್ಷನ್ ಮಾಡೋದ್ರ ಬದಲು ಇಲ್ಲಿ 20 ಆಮ್ಸ್ ಮೇಯ್ನು ಫ್ರೆಂಡ್ಸ್. ನಮಗೆ C20 ಅಂತ ಏನಿದೆಯಲ್ಲ ಇದು MCB ಅಂಪಿಯರ್. ನಮಗೆ ಇಲ್ಲಿ ವೋಲ್ಟೇಜ್ ರೇಟಿಂಗ್ ಸೇಮ್ ಇರುತ್ತೆ, 230 ವೋಲ್ಟ್ಸ್ ಸಿಂಗಲ್ ಫೇಸ್ ಎಲ್ಲ ವರ್ಕ್ ಔಟ್ 230ನೇ, ಬಟ್ ಇಲ್ಲಿ ಆಮ್ಸ್ ಇಂಪಾರ್ಟೆಂಟು. ಸೊ ನಮಗೆ ಇದರಲ್ಲಿ ಕಾಯಿಲು 3 ಕಿಲೋವ್ಯಾಟ್ ಇದೆ. ಕಾಯಿಲ್ ಹೆವಿ ಇದ್ದಾಗ ನಮಗೆ MCB ಕೂಡ ಹೆವಿ ಹಾಕಬೇಕು. ನೀವು 20 ಆಮ್ಸ್ ಟು 25 ಆಮ್ಸ್ ಯೂಸ್ ಮಾಡಬೇಕು. ನೀವೇನಾದರೂ ಇದಕ್ಕಿಂತ ಕಮ್ಮಿ ಹಾಕಿದ್ರೆ ಇದರೊಳಗಡೆ ಇರೋ MCB, ಸೊ ಕಂಪ್ನಿಯಿಂದ ಏನು ಕೊಟ್ಟಿದ್ದಾನೆ ಸೇಮ್ ಸ್ಪೆಸಿಫಿಕೇಷನ್ MCB ಹಾಕಬೇಕು. ನೀವು ಅಂಪಿಯರ್ ರೇಟಿಂಗ್ ಕಮ್ಮಿ ಮಾಡಿದ್ರೆ MCB ಮತ್ತೆ ಮೆಲ್ಟ್ ಆಗುತ್ತೆ. ಸೊ ನಾನು ಅದಕ್ಕೋಸ್ಕರ ಇದೇ ಸೇಮ್ ಕಾನ್ಫಿಗರೇಷನ್ ಇರ್ತಕ್ಕಂಥ MCB ಮಾರ್ಕೆಟಿಂದ ತಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅದೇ ಸೇಮ್ ಮಾಡ್ಲರು MCB ನಾನು ತೊಗೊಂಡು ಬಂದಿದ್ದೀನಿ. ಈಗ ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನೀಗ. ಇಲ್ಲಿ ನೋಡ್ತಾ ಇರ್ಬೋದು ನೀವು MCB ಮೇಲೆ 20 ಆಮ್ಸ್ ಅಂತ ಇದೆ. 20 ಆಮ್ಸ್ ಸೇಮ್ ಮಾಡ್ಲರ್ MCB. ಸೊ ಇದರಲ್ಲಿರೋದನ್ನು. ಸೊ ಫ್ರೆಂಡ್ಸ್ ಇದರೊಳಗೆ ಏನಾಗಿದೆಯಪ್ಪ ಅಂದರೆ ಇನ್ನರು ಏನೂ ಪ್ರಾಬ್ಲಮ್ ಆಗಿಲ್ಲ. ಸಾರಿ, ಔಟ್ಲೆಟ್ಟು MCB ಔಟ್ಲೆಟಲ್ಲಿ ಚೆನ್ನಾಗಿದೆ ಲೀಡು. ಈಗ ನಾನು ಇದನ್ನು ಬಿಚ್ಕೊತೀನಿ, ಔಟ್ಲೆಟ್ ಬಿಚ್ಕೊಂಡು ನಿಮ್ಗೆ 2 MCB ಕಂಪ್ಯಾರಿಸೇಷನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದಲ್ಲ ಕಂಪ್ಯಾರಿಸೇಷನ್, ಸೇಮ್ ಮಾಡಲ್ MCB ತಂದಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ ಜಸ್ಟ್ ನಾನು ರಿಪ್ಲೇಸ್ಮೆಂಟ್ ಮಾಡ್ತೀನಿ. ಇದರೊಳಗೆ ಈ MCBನ ತೆಗೆದು ಈ MCB ಬದಲು ಈ MCB ಹಾಕ್ತೀನಿ. ಸೊ ಫಸ್ಟು ಫ್ರೆಂಡ್ಸ್ ನಮ್ಗೆ MCB ಹಾಕಬೇಕಾದ್ರೆ ಲೀಡ್ನ ಹೊರಗಡೆ ತಕ್ಕೋಬೇಕು. ಇದರಲ್ಲಿ ಸ್ಪೇಸ್ ಇಲ್ಲ, ಒಳಗಡೆ ಕನೆಕ್ಷನ್ ಹಾಕೋ ರೀತಿ ಜಾಗ ಇಲ್ಲ. MCB ಕನ್ಸ್ಟೆನ್ಸಿ ಪ್ಲೇಸು ತುಂಬ ಜಾಗ ಕಮ್ಮಿ ಇದೆ. ಸೊ ಈಗೇನು ಮಾಡ್ತೀನಿ, ನಾನು ಈ ಬಾಕ್ಸ್ ಒಳಗಡೆಯಿಂದಾನೇ ವೈರ್ ಹೊರಗಡೆ ಬಂದಿದ್ದೆಲ್ಲ ತಗೊಂಡಿದ್ನಲ್ಲ ಅದೇ ರೀತಿ ಔಟ್ಲೆಟ್ ಒಳಗೆ ಕನೆಕ್ಷನ್ ಮಾಡ್ತೀನಿ. ಈಗ ಔಟ್ಲೆಟಲ್ಲಿ ಸೊ ಇನ್ಲೆಟ್ಟು ನಮ್ಗೇನಿದೆಯಲ್ಲ
ಕೇಬಲ್ನಿಂದ ಈಗೇನಿದೆ ನಮಗೆ ಪವರ್ ಕೇಬಲಿಂದ ಬಂದಿದ್ದ ರೆಡ್ ವೈರ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ಇದರಿಂದ ಔಟ್ಲೆಟ್ ಇದು. ಸೊ ಔಟ್ಲೆಟ್ ಕನೆಕ್ಷನ್ ಮಾಡ್ತೀನಿ. ನಿಮ್ಗೆ ಔಟ್ಲೆಟ್ ಕೂಡ ಯಾವುದಕ್ಕೆ ಹೋಗಿದೆ ಅಂತೇಳಿ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಔಟ್ಲೆಟ್ನ ನಾನು ಕನೆಕ್ಷನ್ ಮಾಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ MCB ಹೇಗಿತ್ತು ಅದೇ ರೀತಿ ಇಲ್ಲಿ ಕ್ಲಿಪ್ ಒಳಗಡೆ ಕೂಡಿಸ್ಬೇಕು. ಇದು ಬಾಡಿಗೆ ಸೆಟ್ ಮಾಡಬೇಕು MCBನ. ಸೊ ಒಂದು ಸೈಡ್ ಏನಿದೆ, ನೀವು ಒಂದು ಸೈಡ್ 2 ಸೈಡ್ ಲಾಕ್ ಇರುತ್ತೆ ಇದಕ್ಕೆ, 2 ಸೈಡು. ಸೊ ನೀವೇನು ಮಾಡಬೇಕು, ಒಂದು ಸೈಡ್ ಫಸ್ಟ್ ಒಂದು ಲಾಕ್ನ ಒಳಗಡೆ ಕೂಡಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನಿಮಗೆ ಸೇಮ್ ಪೊಸಿಷನಲ್ಲಿ ತಳ್ಳಬೇಕು. MCB ತಳ್ಳಿದ ತಕ್ಷಣ ಒಂದು ಸೈಡ್ ಕೂತ್ಕೊಳ್ಳುತ್ತೆ, ಇನ್ನೊಂದು ಸೈಡ್ ಏನಿದೆ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಲಾಕ್ ಆಯಿತು. ಈಗ ನಮಗೆ MCB ಕಂಪ್ಲೀಟಾಗಿ ಲಾಕ್ ಆಗಿದೆ, ಟೈಟಾಗಿ ಕುತ್ಕೊಂಡಿದೆ, ಲಾಕ್ ಆಯಿತು ಫ್ರೆಂಡ್ಸ್ ಈಗ MCB. ಸೊ ನಮಗೆ ಇಲ್ಲಿ ಉಳಿದಿರೋದು ರಿಮೈನಿಂಗು ಫೇಸ್. ಈಗ ಫೇಸ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಫೇಸು ಮೆಲ್ಟ್ ಆಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಮೆಲ್ಟಾಗಿ ಪೂರ್ತಿ ಹೀಟಾಗಿ ಗಟ್ಟಿ ಆಗಿಬಿಟ್ಟಿದೆ, ಇನ್ಸುಲೇಷನ್ ಎಲ್ಲ ಹಾಡಾಗಿದೆ. ಇದನ್ನು ಸ್ವಲ್ಪ ತಕ್ಕೋಬೇಕು. ಇದನ್ನು ಈ ರೀತಿ ತಕ್ಕೊಂಡು ಸ್ಕಿನ್ನಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇಲ್ಲಿ ತುಂಬಾ ಮೆಲ್ಟ್ ಆಗಿದೆ, ಅದಕ್ಕೋಸ್ಕರ ನಾನು ಸ್ಕಿನ್ನಿಂಗ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. 3 ಕೋರ್ ಕೇಬಲ್ ಇರೋದ್ರಿಂದ ಅದರಲ್ಲಿ ಓಪನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವ ಪ್ಲೇಸ್ ಹಾರ್ಡ್ ಇರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೋಬೇಕು. ಈಗ ಇನ್ಸುಲೇಷನ್ ತೆಗೆದಿದ್ದೀನಿ, ನೀಟಾಗಿ ಇನ್ಸುಲೇಷನ್ ತೆಗೆದು ಈಗ ಇದಕ್ಕೆ ರೀಕನೆಕ್ಷನ್ ಆಗ್ತೀನಿ ಫ್ರೆಂಡ್ಸ್. ಈಗ ನಾನಿಲ್ಲಿ MCBಗೆ ಸೊ ನಮಗೇನಿತ್ತಪ್ಪ ಅಂತಂದರೆ ಅವಾಗೇ ಔಟ್ಲೆಟ್ಟು ಜಾಗ ಇರಲಿಲ್ಲ, ಅದಕ್ಕೋಸ್ಕರ ನಾವು ಓಪನ್ ಸೈಡಲ್ಲಿ MCB ಕನೆಕ್ಷನ್ ಮಾಡ್ಕೊಂಡ್ವಿ. ಸೊ ಇನ್ಲೆಟ್ಟು ನಮ್ಗೆ ಇಲ್ಲೇ ಮೇಲೇ ಕಾಣಿಸುತ್ತೆ. ನೀವು ಔಟ್ಲೆಟ್ ಇನ್ಲೆಟ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಫ್ರೆಂಡ್ಸ್. MCB ಒಳಗಡೆ ಯಾವತ್ತು ಕೆಳಗಡೆ ಇನ್ಲೆಟ್ಟು ಮೇಲೆ ಔಟ್ಲೆಟ್ ಇರುತ್ತೆ. ಈಗ ನಾನು ಕನೆಕ್ಷನ್ ಆಗ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕನೆಕ್ಷನ್ ಹಾಕ್ಕೊಂಡಿದ್ದೀನಿ, ನಾನು ಕನೆಕ್ಟ್ ಮಾಡಿದ್ದೀನಿ, ಸ್ಕ್ರೂ ಡ್ರೈವರಿಂದ ಟೈಟ್ ಮಾಡಿದ್ದೀನಿ. ಸೊ ಇದು ನನಗೆ ಇಲ್ಲಿ ಪ್ಲೇಸು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಓಪನ್ ಮಾಡಿ ಇದನ್ನು ಕನೆಕ್ಷನ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು MCBನ ಇದು ಕನೆಕ್ಟ್ ಮಾಡಿದ್ದೀನಿ, ಕನೆಕ್ಟ್ ಆಗಿದೆ ಈಗ ನಮ್ಮ ಕಂಪ್ಲೀಟಾಗಿ. ಸೊ ಈಗ MCB ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇವೆರಡು ಇನ್ಲೆಟ್ಟು ಮತ್ತು ಔಟ್ಲೆಟ್ಟು ಲೀಡ್ಗಳು, ಇಂಡಿಕೇಶನ್ ಲೀಡ್ಸು, ಗ್ರೀನು ಮತ್ತು ರೆಡ್ LED. ಸೊ ಇದು ಯಾವ ಪ್ಲೇಸಲ್ಲಿತ್ತೋ ಅದೇ ಪ್ಲೇಸಲ್ಲಿ ನಾನು ಮತ್ತೆ ಇದನ್ನು ಪ್ಲಗ್ ಮಾಡ್ತಾಯಿದ್ದೀನಿ, ಇದನ್ನು ಅಡ್ಜಸ್ಟ್ ಮಾಡಿ. ಸೊ ಈಗ ನಮಗೆ ಇಂಡಿಕೇಶನ್ ಲೀಡ್ಸು ಯಾವುದೇ ರೀತಿ ಮೆಲ್ಟ್ ಆಗಿರಲಿಲ್ಲ ಮತ್ತು LED ಬರ್ನ್ ಆಗಿರಲಿಲ್ಲ. ಸೊ ಇದರಲ್ಲಿ ನನಗೆ MCB ಒಂದೇ ಬರ್ನ್ ಆಗಿತ್ತು, MCBನ ಚೇಂಜ್ ಮಾಡಿದ್ದೀನಿ. ಸೊ ನೀವು ಇದೇ ರೀತಿ ಚೆಕ್ ಮಾಡಿ. ನಿಮಗೆ ಇಲ್ಲಿ ಏನಿದೆ, ಟೆಂಪ್ರೇಚರ್ ಸೆನ್ಸರ್ ಕಿಟ್ ಹೋಗಿದರೆ ಟೆಂಪ್ರೇಚರ್ ಸೆನ್ಸರ್ ಕಿಟ್ ಹಾಕೋಬೇಕು, ಅಥವಾ ಟೆಂಪ್ರೇಚರ್ ಸೆನ್ಸರ್ ಹೋಗಿದರೆ ಟೆಂಪ್ರೇಚರ್ ಸೆನ್ಸರ್ನ ಚೇಂಜ್ ಮಾಡಬೇಕು. ನಿಮಗೆ ಯಾವ ಪಾರ್ಟ್ಸ್ ಹೋಗಿದೆ ಆ ಪಾರ್ಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ನನಗಿಲ್ಲಿ ಕಂಪ್ಲೀಟಾಗಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನನಗಿಷ್ಟು ಮಾತ್ರ ಚೇಂಜ್ ಮಾಡಬೇಕಾಗಿತ್ತು. ಸೊ ನಾನು ಈಗ ಚೇಂಜ್ ಮಾಡಿದ್ದೀನಿ. ಈಗ ಆ್ಯಸ್ ಇಟ್ ಈಸ್ ಯಾವ ರೀತಿ ಬಕೆಟ್ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಈಗ ಇದನ್ನು ಕೂಡಿಸ್ಕೋಬೇಕು. ಸೊ ಈಗ ಫ್ರೆಂಡ್ಸ್, ನೀವು ಇಲ್ಲಿ ಮೇನ್ ಏನಪ್ಪ ಅಂತಂದರೆ, ನಿಮಗೆ ಶಾರ್ಟ್ ಆಗಬಾರ್ದು ರಿಟರ್ನ್ ಅಪ್ಪ ಅಂತಂದರೆ ಈ ವೈರ್ ಲೀಡ್ಗಳಿಗೆ ಯಾವುದೇ ರೀತಿ ಟಚ್ ಆಗದಿರೋ ಈ ಕಾಯಿಲ್ನ ಸೆಟ್ ಮಾಡ್ಕೋಬೇಕು. ಕಾಯಿಲ್ ಸೆಟ್ ಮಾಡೋವಾಗ ನಿಮ್ಗೆ ಯಾವುದಾದ್ರೂ ವೈರ್ಸು ಲೀಡ್ ಇದ್ದರೆ, ನ್ಯೂಟ್ರಲ್ಲು ಯಾವ್ದಾರು ಇದ್ದರೆ ಈ ರೀತಿ ಸೈಡಲ್ಲಿ ಹಾಕಬೇಕು, ಸೈಡ್ ಮಾಡಬೇಕು. ಈ ಕಾಯಿಲ್ ಯಾವಾಗೂ ಹೀಟ್ ಇರುತ್ತೆ ಟರ್ಮಿನಲ್ಸು. ಸೊ ಹೀಟ್ ಇರೋದ್ರಿಂದ, ಟರ್ಮಿನಲ್ಸ್ ಹೀಟ್ ಇರೋದ್ರಿಂದ ಟಚ್ ಆದರೆ ಮೆಲ್ಟ್ ಆಗೋ ಚಾನ್ಸಸ್ ಆಗಿ ಶಾರ್ಟ್ ಆಗುತ್ತೆ. ಸೊ ಶಾರ್ಟ್ ಆಗ್ದಿರ ನೀವು ನೀಟಾಗಿ ಈ ರೀತಿ ವೈರಿಂಗ್ ಜೋಡಿಸ್ಕೋಬೇಕು. ವೈರಿಂಗ್ ಜೋಡಿಸ್ಕೊಂಡು ಈ ರೀತಿ ಫ್ರೆಂಡ್ಸ್ ಕಾಯಿಲ್ನ ಒಂದು ಸೈಡ್ ಮಾಡಿ ಸೊ ಇಲ್ಲಿ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡಿಬಿಟ್ಟು, ಸೊ ಫ್ರೆಂಡ್ಸ್ ಇದು ಏನಿದೆಯಲ್ಲ ಕಾಯಿಲ್ ವೈಟ್ ಪೌಡ್ರ್ ಇರುತ್ತೆ, ಓಪನ್ ಮಾಡಿದಾಗ ವೈಟ್ ಪೌಡ್ರು, ನಾನು ಅದನ್ನೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಏನಿದೆ ಟಾಪ್ನ ನೀರು ಹಾಕಿ ಕ್ಲೀನಾಗಿ ಕವರ್ ಮಾಡಿಕೊಂಡು ಸೆಟ್ ಮಾಡಿರಿ. ಇಲ್ಲ ಅಂತಂದರೆ ಪೌಡ್ರ್ ಜಾಸ್ತಿ ಇತ್ತಪ್ಪ ಅಂತಂದರೆ ನಿಮಗೆ ವಾಟರ್ ಬಾಯ್ಲ್ ಆಗೋಲ್ಲ. ಮೇಯ್ನು ಈ ಪೌಡ್ರೆಲ್ಲ ಮತ್ತೆ ಕಾಯಿಲ್ ಮೇಲೆ ವಾಪಸ್ಸು ಕೂತ್ಕೊಳ್ಳುತ್ತೆ, ಕಾಯಿಲ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪೌಡ್ರನ್ನ ಕೂಡ ನಿಮಗೆ ಯಾವ ರೀತಿ ಕ್ಲೀನ್ ಮಾಡೋದು ಅಂಥೇಳಿ, ಕಾಯಿಲ್ ಪೌಡ್ರು ಇದು ಏನಿದೆಯಲ್ಲ ಇದು ದಿನ ಹೀಟಾಗಿ ಕಾಯಿಲ್ ಮೇಲೆ ಏನಪ್ಪ ಅಂತಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಏನಪ್ಪ ಅಂದರೆ ವೈಟ್ ಪೌಡ್ರ್ ಥರ ಕ್ರಿಯೇಟ್ ಆಗುತ್ತೆ ಇದು.
ವೈಟ್ ಪೌಡ್ರ್ ಥರ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಆವಾಗ ನಮ್ಗೆ ಹೀಟ್ರ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಸೊ ನಮ್ಗೆ ಹೀಟ್ರ್ ಕ್ಲೀನಿಂಗ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಸೊ ಈಗ ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಬೇಕಾದ್ರೆ ಫ್ರೆಂಡ್ಸ್ ನಾವು ಫಸ್ಟು ಹೇಗಿತ್ತು ಟಾಪು MCB ಇತ್ತು ಫ್ರಂಟು. ಸೊ ಫ್ರಂಟ್ MCB ಏನಿದೆ MCB ಮತ್ತು ಇದು ಇಮೇಜು ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಆಗಬೇಕಿದು. ಇದು ಯಾವ ರೀತಿ ಇತ್ತು ಅದೇ ರೀತಿ ಕೂಡಿಸ್ಕೋಬೇಕಾಗತ್ತೆ ನೀವು. ಅದೇ ರೀತಿ ಸೇಮ್ ಸೆಟ್ ಮಾಡ್ಕೋಬೇಕು. ಇಲ್ಲ ನಾನು ಈಗ ಸೆಟ್ ಮಾಡಿದ್ದೀನಿ. ಈಗ ಸ್ಕ್ರೂಗಳನ್ನ ಹಾಕ್ತೀನಿ. ಸೊ ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಸ್ಕ್ರೂ ಹಾಕಿ ನಾನು ಕನೆಕ್ಷನ್ ಎಲ್ಲ ಮಾಡಿ ಇನ್ಸ್ಟಾಲೇಷನ್ನ ಮಾಡಿದ್ದೀನಿ. ಸೊ ಫಿಟ್ ಮಾಡಿದ್ದೀನಿ. ಸೊ ನನ್ನ ಹತ್ರ 16 amps ಟಾಪ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸೀರೀಸ್ ಟೆಸ್ಟ್ ಆಂಪ್ಲಲ್ಲಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಸೀರೀಸಲ್ಲಿ ಕನೆಕ್ಷನ್ ಹಾಕಿನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈಗ ನಮಗೆ ಕಂಪ್ಲೀಟಾಗಿ ವರ್ಕ್ ಆಗ್ತಾಯಿದೆ. ನೋಡ್ತಾರೆ ಫ್ರೆಂಡ್ಸ್ ನೀವು ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೊಂದು ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಸೊ ಫ್ರೆಂಡ್ಸ್ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಬಿಟ್ಟರೆ ನಿಮಗೆ ಫಸ್ಟಾಗಿ ನೋಟಿಫಿಕೇಷನ್ನ ಬರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಗೀಸರ್ನ ಯಾವ ರೀತಿ ಚೆಕ್ ಮಾಡೋದು ಹಾಗೂ ರಿಪೇರಿಯನ್ನು ಮಾಡಿಕೊಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.